ಧರ್ಮಸ್ಥಳದ ಪಿತೂರಿಯ ಬಗ್ಗೆ ರಾಜಧಾನಿಯಲ್ಲಿ ಬುರುಡೆ ಸ್ಕೆಚ್. ಬುರುಡೆ ಸಮೇತ ಸುಪ್ರೀಂ ಕದ ತಟ್ಟಿದ್ದ ಚಿನ್ನಯ್ಯ ಟೀಮ್. ಸರಿಯಾಗಿ ಮತ್ತೆ ಹುಡುಕಿದ್ರೆ ಅಸ್ಥಿ ಸಿಗುತ್ತಾ? ದೂರುದಾರ ಜಯಂತ್ ಬುರುಡೆ ಬಗ್ಗೆ ಸ್ಫೋಟಕ ಹೇಳಿಕೆ. ಸುಜಾತಾ ಭಟ್ ಪಬ್ಲಿಕ್ನಲ್ಲಿ ಪಶ್ಚಾತ್ತಾಪದ ಮಾತು. ಮತ್ತೆ ಮೌನ ಮುರಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳದ ಷಡ್ಯಂತ್ರದ ಆಳಕ್ಕೆ ಇಳಿದಷ್ಟು ಮತ್ತಷ್ಟು ವಿಚಾರಗಳು ಕಳಚಿಕೊಳ್ಳುತ್ತಿವೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸಲು ಬುರುಡೆ ಗ್ಯಾಂಗ್ 10 ಪ್ಲಾನ್ ಮಾಡಿಕೊಂಡಿತ್ತು. ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ನಾನು ಕಾರಿನಲ್ಲಿ ದೆಹಲಿಗೂ ಕೊಂಡೊಯ್ದಿದ್ದೇನು ಅಂತ ಬುರುಡೆ ಗ್ಯಾಂಗ್ನ ಜಯಂತ್ ಶಾಕಿಂಗ್ ಹೇಳಿಕೆ ನೀಡಿದ್ದಾನೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ದೂರು ನೀಡಲು ಸುಪ್ರೀಂ ಕದ ತಟ್ಟಿದ್ದೇನು ಅಂತ ಜಯಂತ್ ತಿಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋಗಳನ್ನು ಸ್ವತಃ ಜಯಂತ್ ಟಿ ರಿಲೀಸ್ ಮಾಡಿದ್ದಾನೆ. ಏಪ್ರಿಲ್ ತಿಂಗಳಲ್ಲಿ ಬುರುಡೆ ಗ್ಯಾಂಗ್ ಪ್ಲಾನ್ ರೂಪಿಸಿ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆಯಲ್ಲಿ ಬುರುಡೆ ಸಮೇತ ಗಿರೀಶ್ ಮಟ್ಟಣ್ಣವರ್, ಜಯಂತ್, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ದೆಹಲಿಗೆ ಪ್ರಯಾಣ ಮಾಡಿದ್ರು. ಸುಪ್ರೀಂ ಕೋರ್ಟ್ ಮೂಲಕವೇ ಶವ ಹೂತ ಕೇಸ್ನ ತನಿಖೆಗೆ ಆದೇಶ ತರಲು ಗ್ಯಾಂಗ್ ಪ್ಲಾನ್ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ಗ್ಯಾಂಗ್ನ ಅರ್ಜಿಯನ್ನು ತಿರಸ್ಕರಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಸೂಚಿಸಿತ್ತು. ಕೊನೆಗೆ ಬುರುಡೆ ಗ್ಯಾಂಗ್ ಮಂಗಳೂರು ಕೋರ್ಟ್ ದಾರಿ ಹಿಡಿದು ಷಡ್ಯಂತ್ರ ನಡೆಸಿತ್ತು. ಬುರುಡೆ ಗ್ಯಾಂಗ್ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮಸಿ ಬಳಿಯಲೇಬೇಕು ಅಂತ ನಿರ್ಧರಿಸಿ ಅನೇಕ ಪ್ರಭಾವಿಗಳ ಬೆಂಬಲಕ್ಕೆ ಮೊದಲು ಮುಂದಾಗಿತ್ತು ಎಂಬ ವಿಷಯ ಇದೀಗ ಹೊರಬಿದ್ದಿದೆ. ಬುರುಡೆ ಕೇಸ್ನಲ್ಲಿ ಎಡವಟ್ಟಾದರೆ ತಪ್ಪಿಸಿಕೊಳ್ಳಲು ಬುರುಡೆ ಗ್ಯಾಂಗ್ ಪ್ಲಾನ್ ಬಿ ಒಂದನ್ನು ಇಟ್ಕೊಂಡಿತ್ತು. ಹೀಗಾಗಿ ಬೆಂಗಳೂರು, ದೆಹಲಿ, ಮಂಗಳೂರು ಸೇರಿದಂತೆ ಹಲವೆಡೆ ಕೆಲ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ಮಾಡಿ ಈ ಬಗ್ಗೆ ಬೆಂಬಲ ನೀಡಿ ಅಂತ ಅಂಗಲಾಚಿದ್ರು. ಷಡ್ಯಂತ್ರದ ಗ್ಯಾಂಗ್ ಹೋದಡೆಯಲ್ಲೆಲ್ಲ ಬುರುಡೆಯನ್ನ ಕೈಯಲ್ಲೇ ಇಟ್ಕೊಂಡು ಹೋಗಿ ಹಲವರನ್ನ ನಂಬಿಸಿದ್ರು ಎನ್ನಲಾಗಿದೆ. ಕೆಲ ಪ್ರಭಾವಿಗಳಿಗೆ ಚಿನ್ನಯ್ಯನನ್ನ ತೋರಿಸಿ ಈತನೇ ಧರ್ಮಸ್ಥಳದಲ್ಲಿ 100 ಶವ ಹೂತಿರೋದು, ಇದೀಗ ಈತ ಪಶ್ಚಾತ್ತಾಪದಿಂದ ಹೊರಬಂದಿದ್ದಾನೆ ಅಂತ ನಂಬಿಸಿದ್ರು. ಈ ಮೂಲಕ ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಅನೇಕ ಪ್ರಭಾವಿ ವ್ಯಕ್ತಿಗಳಿಗೂ ಬುರುಡೆ ಕೇಸ್ ಬಗ್ಗೆ ಮಾಹಿತಿ ಇತ್ತು ಅಂತ ಸಮಾಜದಲ್ಲಿ ತೋರಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು ಅಂತ ತಿಳಿದು ಬಂದಿದೆ. ಧರ್ಮಸ್ಥಳದ ಬುರುಡೆ ಷಡ್ಯಂತ್ರವನ್ನ ಬೆನ್ನತ್ತಿರುವ ಎಸ್ಐಟಿ ತಂಡ ಆರೋಪಿಗಳನ್ನ ವಿಚಾರಣೆ ನಡೆಸುತ್ತಾ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದೆ. ಈಗಾಗಲೇ ತನಿಖಾಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿ ಚೆಂಡಾಡ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬೆಂಗಳೂರು ಲಿಂಕ್ ಇರೋದು ಇದೀಗ ಬೆಳಕಿಗೆ ಬಂದಿದೆ. ಈ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ತಿಮರೋಡಿ ಆಪ್ತ ಬುರುಡೆ ಗ್ಯಾಂಗ್ನ ಸದಸ್ಯ ಜಯಂತ್ ಮನೆಯಲ್ಲಿ ಚಿನ್ನಯ್ಯನ ನೇತೃತ್ವದಲ್ಲೇ ಮಹಜರ್ ನಡೆಸಿದರು. ಬೆಂಗಳೂರಿನ ದಾಸರಹಳ್ಳಿ ಬಳಿ ಇರುವ ಜಯಂತ್ ಮನೆ ಮತ್ತು ಮಲ್ಲಸಂದ್ರದ ಮನೆ ಮೇಲೆ ದಾಳಿ ನಡೆಸಿ ಮನೆಯನ್ನ ತಡೆಕಾಡಿದರು. ಜಯಂತ್ ಮನೆಯಲ್ಲಿಯೇ ಸಂಚಿನ ಬಗ್ಗೆ ಸಭೆ ನಡೆಸಿದರು ಎಂದು ಚಿನ್ನಯ್ಯ ಬಾಯ್ಬಿಟ್ಟ ಪರಿಣಾಮ ಫುಲ್ ಸರ್ಚ್ ನಡೆಸಿ ಚಿನ್ನಯ್ಯನ ಹೇಳಿಕೆಗೆ ಏನಾದರೂ ಪೂರಕ ಸಾಕ್ಷ್ಯಗಳು ಸಿಗಬಹುದಾ ಅಂತ ಮನೆಯಲ್ಲೆಲ್ಲ ತಲಾಶ್ ಮಾಡಿದ್ರು. ಜಯಂದವ್ರನ್ನ ಹೇಳಿಲ್ಲ, ಅವರು ತನಿಖೆ ಕೊಟ್ಟಿದ್ದಾರೆ, ಅವರು SITಗೆ ಅವ್ರು ಕೊಟ್ಟಿದ್ದಾರೆ, ನಮಗೇನು ಅವ್ರು ಶೇರ್ ಮಾಡಲ್ಲ ಅಷ್ಟು. ಮನೆ ಬಂದು 2 ದಿವಸ ಹೋಗಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅವ್ರ ಜೊತೆ ಹೋರಾಟವರು ಜಾಸ್ತಿ ಚರ್ಚೆ ಬರ್ತಾರೆ, ಅದ್ರ ಸಂಬಂಧ ನಾವು ಅದು ಮಾತಾಡಲ್ಲ. ಅದು ಏನೆಲ್ಲ SIT ಇದೆಯಾ ಅವ್ರಿಗೆ ಆನ್ಸರ್ ಕೊಟ್ಟಿದೀನಿ. ನಾವು ಅದ್ರ ಬಗ್ಗೆ ಮಾಹಿತಿ ನಮಗೂ ಗೊತ್ತಿಲ್ಲ. ಕ್ವಶನ್ ಕೇಳಿದರೆ ನಮ್ಮ ಅದಕ್ಕೆ ಅದಕ್ಕೆ ಆನ್ಸರ್ ಕೊಟ್ಟಿದ್ವಿ ಅಷ್ಟೇ. ಮಕ್ಕಳು ಕೇಳಿದ್ರೆ ಮಕ್ಕಳು ಅದ್ರ ತಕ್ಕದಾಗ ಆನ್ಸರ್ ಅವ್ರಿಗೆ ತನಿಖೆ ಕೊಟ್ಟಿದ್ದಾರೆ. ಎದುರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವು ತಪ್ಪು ಮಾಡಿದ್ರೆ ಎದುರ್ಕೋಬೇಕು. ನಾವಾಗಿ ನಮ್ಮ ಮಕ್ಕಳಾಗಲಿ ಮನೆಯವರಾಗಲಿ ಯಾರು ಇದುವರೆಗೂ ತಪ್ಪು ಮಾಡಿ ಇಲ್ಲ. ಬುರುಡೆ ಗ್ಯಾಂಗ್ನ ಮತ್ತೊಬ್ಬ ದೂರುದಾರ ಜಯಂತ್ ಧರ್ಮಸ್ಥಳದ ಬಗ್ಗೆ ಮತ್ತೊಮ್ಮೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಧರ್ಮಸ್ಥಳದ ಹೋರಾಟ ವಿಶ್ವವೇ ನೋಡ್ತಾ ಇದೆ, ಹಾಗಾಗಿ ಇದು ಸಣ್ಣ ಹೋರಾಟ ಅಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಡಲಾಗಿತ್ತು. ಸರಿಯಾಗಿ ಹುಡುಕಾಡಿದ್ರೆ ಧರ್ಮಸ್ಥಳದ ಭಾಗದಲ್ಲಿ ಕಳೆಬರ ಸಿಗುವ ಸಾಧ್ಯತೆ ಇದೆ ಅಂಥೇಳಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾನೆ. ನಾನು ಯಾವುದೇ ರೀತಿಯ ವಿಚಾರಣೆ ಎದುರಿಸಲು ಸಿದ್ಧನಿದ್ದೇನೆ. ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಸಹಾಯ ಪಡೆಯಲು ಬುರುಡೆಯನ್ನು ದೆಹಲಿಗೆ ತೆಗೆದುಕೊಂಡು ಹೋಗಲಾಗಿತ್ತು ಅಂಥೇಳಿ ದೂರುದಾರ ಜಯಂತ್ ಹೇಳಿದ್ದಾನೆ. ಎಲ್ಲರೂ ದೇವಸ್ಥಾನದ ವಿರುದ್ಧ ಕುತಂತ್ರ ಅಂತ ಹೇಳ್ತಿದ್ದಾರೆ, ಆದರೆ ಸತ್ಯ ಹೊರಗೆ ಬರುವುದಕ್ಕೆ ಇಂತಹ ದಾಳಿ ಆಗಬೇಕು. ನಾವೆಲ್ಲರೂ ಕೂಡ ಸೌಜನ್ಯ ಪರ ಹೋರಾಟ ಮಾಡುವುದಕ್ಕೆ ಶ್ರಮಿಸಿದ್ದೇವೆ ಅಂತ ಹೇಳಿದ್ರು. ಬುರುಡೆ ನಾನು ತಂದಿದ್ದಲ್ಲ, ದೂರುದಾರನೇ ತಂದಿದ್ದು. ನಾನು ಯಾರಿಗೂ ಯಾವುದೇ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿ ಜಯಂತ್ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ. ನನ್ನ ಪ್ರಕಾರ ತೆಗಿಲೇಬೇಕು. ಅವ್ರು ನಾವು ಇನ್ನು ತೆಗಿತಾರೆ, SIT ಅವರು ಬಾಯಿ ಬಿಡಿಸ್ತಾರೆ. ಅವ 100% ಇವಾಗ ತುಂಬ ಆಟ ಆಡ್ತಾ ಇದ್ದಾನೆ. ಯಾವುದೋ ಅದು ನಕಲಿ, ಅವ್ರು ನಕಲಿ ಮಾಡಿರೋದು, ಉಲ್ಟಾ ಪಲ್ಟಾ ಮಾಡಿರೋದು, ಏನೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ. ಸತ್ಯ ಹೊರ ಬರಬೇಕು. ನೀವೇನು ಬೇಕಾದ್ರೂ ಹೇಳಿ ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ, ನಗಾಡ್ಕೊಂಡಿದ್ದೀನಿ. ಆದರೂ ಮಾಧ್ಯಮ ಮುಖಾಂತರವಾಗಿ ನಾನು ಎಲ್ಲರಿಗೂ ಹೇಳ್ತಾರೆ, ಸತ್ಯ ಹೊರ ಬರುತ್ತೆ. ನೀವು ಯಾರ ಪರವಾಗಿ ನಿಲ್ಲಬೇಡಿ, ಸತ್ಯ ಪರವಾಗಿ ನಿಲ್ಲಿ. ನಿಮ್ಮಷ್ಟಕ್ಕೆ ಹೋರಾಟ ಮಾಡಿ ಹೊರಗೆ ಬರಲಿ ಅಂತ. ನಿರಂತರವಾಗಿ SIT ಅಧಿಕಾರಿಗಳು ಸುಜಾತಾ ಭಟ್ ತನಿಖೆ ನಡೆಸಿದ ನಂತರ ಸುಜಾತಾ ಭಟ್ ಬುರುಡೆ ಗ್ಯಾಂಗ್ನಿಂದ ಹಿಂದೆ ಸರಿದಿದ್ದಾರೆ. SIT ಅವರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ. ನನ್ನ ಅಧ್ಯಾಯ ಮುಗಿದಿದೆ. ನಾನು ಇನ್ನು ಮುಂದೆ ಯಾವುದಕ್ಕೂ ಮುಂದೆ ಹೋಗಲ್ಲ. ನನ್ನಿಂದ ತಪ್ಪಾಗಿದೆ, ಆದರೆ ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ. ಹಣೆ ಬರಹ ಕೆಟ್ಟದಾಗಿ ಹೀಗಾಗಿದೆ ಎಂಬ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ. ನಾನು ಷಡ್ಯಂತ್ರದ ಬಗ್ಗೆ ಎಲ್ಲವನ್ನ ಸತ್ಯ ಹೇಳಿದ್ದೇನೆ. ನನ್ನನ್ನು ಅವರೆಲ್ಲರೂ ಬಳಸ್ಕೊಂಡ್ರು ಎಂಬ ನೋವು ನನಗೆ ಕಾಡ್ತಾ ಇದೆ ಅಂತ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ರು. ಮೇಡಮ್, ಇದು SITಗೆಲ್ಲ ಹೋಗಿ ಬಂದ್ರಾ ನೀವು ತನಿಖೆ ಎಲ್ಲ? ಹೌದು, ಎಲ್ಲ ಮುಗಿಯಿತು. ಎಲ್ಲಾನು ವಿವರವಾಗಿ ಅವ್ರು ಏನೇನ್ ಕೇಳಿದಾರೋ ಎಲ್ಲದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಫಸ್ಟ್ ಟಿಕೆಟ್ ಸಮೇತ ಅವರೇ ಮಾಡಿ ಕೊಟ್ಟಿರೋದು. ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗ್ಲಿಲ್ಲ. ಎಲ್ಲಾನು ಅದರಿಂದ ವಿಮುಕ್ತಿಗೊಳಿಸಿ ನಾನು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಅನನ್ಯ ಭಟ್ ವಿಚಾರದಲ್ಲೇ ಕೇಳ್ತಾ ಇದ್ದಾರೆ ಅವರು. ಪತ್ರಗಳನ್ನು ಕೊಟ್ಟಿದ್ದೀನಿ.
ಏನೇನ್ ಕೇಳಿದಾರೋ ಅದು ಯಾವ ರೀತಿಯಲ್ಲಿ ನನ್ನ ಹುಟ್ಟಿನಿಂದ ಹಿಡಿದು ಎಲ್ಲಾನು ಕೇಳಿದ್ದಾರೆ. ಹಾಗಾಗಿ ಪ್ರತಿಯೊಂದು ಆಸ್ತಿಯ ವಿಚಾರದಲ್ಲೂ ಕೇಳಿದ್ದಾರೆ. ಪ್ರತಿಯೊಂದನ್ನು ನಾನು ಕುಲಂಕುಷವಾಗಿ ಹೇಳಿದ್ದೀನಿ. ಹಾಗಾಗಿ ನನ್ನನ್ನ ಆ ಒಂದು ಇದರಿಂದ ಹೊರಗಡೆ ಬಿಟ್ಟಿದ್ದಾರೆ. ನಂದು ಮುಗಿಯಿತು, ಅಲ್ಲಿಗೆ ನನ್ನ ಅಧ್ಯಾಯ ಮುಗಿಯಿತು. ಧರ್ಮಸ್ಥಳ ಅಪಪ್ರಚಾರ ವಿಚಾರವಾಗಿ ಮತ್ತೊಮ್ಮೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾತನಾಡಿದ್ದಾರೆ. ಇಂದು ಜೈನ ಸಮುದಾಯದವರು ಧರ್ಮಸ್ಥಳ ಪರವಾಗಿ ಬೆಂಬಲಕ್ಕಾಗಿ ಧರ್ಮಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ವೀರೇಂದ್ರ ಹೆಗಡೆ ಅವರು, ಎಸ್ಐಟಿ ತನಿಖೆಯಿಂದ ಅನೇಕ ವಿಷಯಗಳು ಹೊರಗೆ ಬರ್ತಾ ಇದೆ. ಇಲ್ಲಿಯವರೆಗೂ ತನಿಖೆಯ ವಿಷಯಗಳು ನಮಗೆ ಪೂರಕವಾಗಿವೆ. ಇವತ್ತು ನಮ್ಮವರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ನಾವು ಜೈನ ಧರ್ಮದಲ್ಲಿ ಹುಟ್ಟಿದವರೆಲ್ಲರೂ ಅದೃಷ್ಟವಂತರು. ಧರ್ಮಸ್ಥಳದಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದೇವೆ. ಈ ಕಾರಣದಿಂದ ನಿಮಗೆ ನಮ್ಮ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಇಷ್ಟು ದಿನ ಪ್ರೀತಿ ಇದ್ರೂ ಅಭಿವ್ಯಕ್ತಪಡಿಸಲು ಅವಕಾಶ ಇರಲಿಲ್ಲ. ಮಂಜುನಾಥ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಹೀಗೇ ಇರಲಿ ಅಂತ ನುಡಿದ್ರು. ಗೊತ್ತಿದ್ದಾಗೆ ಇಲ್ಲಿ ಎದುರುಗಡೆ ಟಿವಿ ಇದ್ದಾರೆ ಮತ್ತು ಇವರೆಲ್ಲ ಇದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ನಾವು ಮತ್ತೆ ಸಣ್ಣ ಮಾತಾಡಿದ್ರೆ ದೊಡ್ಡದು ವಿಷಯ ಆಗುತ್ತೆ. ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದೇ ಮಾತು ಹೇಳ್ತೇನೆ, ಎಷ್ಟು ದೂರದವರು ಬಂದರೂ ಕೂಡ ಹತ್ತಿರದವರು ಯಾಕೆ ಬರ್ತಾ ಇಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ ನಮ್ಮ ಈ ಎಲ್ಲ ಸಮಾಜದವರು ಒಟ್ಟಾಗಿ ಇಲ್ಲಿಗೆ ಬಂದಿರುವಂಥ ನನಗೆ ತುಂಬ ನಮ್ಮ ಕುಟುಂಬದವರು ತುಂಬ ಸಂತೋಷ ಆಗಿದೆ. ನಾವು ತುಂಬ ಅದೃಷ್ಟವಂತರು ಈ ಕುಟುಂಬದಲ್ಲಿ ಹುಟ್ಟಿ ಸಾಮಾನ್ಯಗಳನ್ನು ಧರ್ಮಸ್ಥಳದಲ್ಲಿ ಜನ್ಮಸ್ಥಳ ಬೇಕಾದರೆ ಭಾಳ ದೊಡ್ಡ ಪುಣ್ಯ ಮಾಡಿರಬೇಕು. ಹಾಗೆ ನನ್ನ ಸಹೋದರರು ನಾವೆಲ್ಲ ಭಾಳ ಪುಣ್ಯ ಮಾಡಿದ್ದೇವೆ. ಧರ್ಮಸ್ಥಳ ವಿರುದ್ಧ ನಿರಂತರ ಅಪಪ್ರಚಾರ ಮತ್ತು ಷಡ್ಯಂತ್ರ ವಿರೋಧಿಸಿ ಇಂದು ಜೆಡಿಎಸ್ನಿಂದ ಧರ್ಮಸ್ಥಳ ಸತ್ಯಯಾತ್ರೆ ನಡೆಸಲಾಯಿತು. ನಿಖಿಲ್ ಕುಮಾರಸ್ವಾಮಿಯ ನೇತೃತ್ವದಲ್ಲಿ ಹಾಸನದ ಕಂದಲಿ ಬಳಿಯಿಂದ ಧರ್ಮಸ್ಥಳಕ್ಕೆ ನೂರಾರು ವಾಹನಗಳ ಮೂಲಕ ಸತ್ಯಯಾತ್ರೆ ರ್ಯಾಲಿ ನಡೆಯಿತು. ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಜೆಡಿಎಸ್ ಕಾರ್ಯಕರ್ತರು, ಜೆಡಿಎಸ್ ಶಾಸಕರು, ಮಾಜಿ ಶಾಸಕರು, ಎಂಎಲ್ಸಿಗಳು ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಯಾತ್ರೆ ಬಗ್ಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ ವಿರುದ್ಧ ಈ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಧರ್ಮ ರಕ್ಷಿಸಿ ಧರ್ಮ ಉಳಿಸಿ ಎಂದು ಶೀರ್ಷಿಕೆಯಡಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಸಮಾವೇಶದಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ವಿಚಾರದಲ್ಲಿ ನಾವು ಇಲ್ಲಿ ರಾಜಕಾರಣವನ್ನ ಬೆರೆಸ್ತಕ್ಕಂಥದ್ದಕ್ಕೆ, ರಾಜಕಾರಣವನ್ನ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಯಾರ್ದೋ ವಿರುದ್ಧವಾಗಿ ಇಲ್ಲಿ ನಾವು ಇವತ್ತು ಈ ಒಂದು ಯಾತ್ರೆಯನ್ನ ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ. ಬಹಳಷ್ಟು ಜನ ಭಕ್ತಾದಿಗಳು ಇವತ್ತು ಈ ಒಂದು ಯಾತ್ರೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಬರ್ತೇವೆ, ಧರ್ಮಸ್ಥಳದ ಪರವಾಗಿ ನಿಲ್ತೇವೆ ಅಂತ ಜನ ಇವತ್ತು ಹೊರಟು ಬಂದಿರತಕ್ಕಂಥದ್ದನ್ನ ನಾವು ಧರ್ಮಸ್ಥಳದಲ್ಲಿ ಏನು ಕಾಣಬಹುದು. ಧರ್ಮಸ್ಥಳ ವಿರುದ್ಧ ನಡೀತಾ ಇರುವ ಅಪಪ್ರಚಾರ ಹಾಗೂ ಪಿತೂರಿ ಖಂಡಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಾಳೆ ಧರ್ಮಸ್ಥಳ ಚಲೋ ಅಭಿಯಾನಕ್ಕೆ ಬಿಜೆಪಿ ಮುಂದಾಗಿದೆ. ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿ ಚಲೋ ನಡೆಸಲಾಗುತ್ತಿದೆ. ಹಿಂದೂಗಳ ಅಸ್ಮಿತೆ, ನಂಬಿಕೆ ಹಾಗೂ ಭಾವನೆಗಳಿಗೆ ಘಾಸಿ ಮಾಡ್ತಾ ಇರುವ ಧರ್ಮದ್ರೋಹಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಗೆ ಈ ಅಭಿಯಾನ ಮಾಡ್ತಾ ಇದ್ದೀವಿ ಅಂತ ವಿಜಯೇಂದ್ರ ತಿಳಿಸಿದರು. ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಪಕ್ಷದ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಧರ್ಮಸ್ಥಳ ಚಲೋದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಇನ್ನು ಬಿಜೆಪಿ ಜೆಡಿಎಸ್ ಚಲೋ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ ವ್ಯಕ್ತಪಡಿಸಿದ್ದಾರೆ. ಅನುದಾನಕ್ಕಾಗಿ ಎಲ್ಲರೂ ದೆಹಲಿಯಲ್ಲಿ ಹೋರಾಟ ಮಾಡಬೇಕು, ಧರ್ಮಸ್ಥಳದಲ್ಲಿ ಹೋರಾಟ ಮಾಡಿದ್ರೆ ಏನೂ ಸಿಗಲ್ಲ. ಬಿಜೆಪಿ ಜೆಡಿಎಸ್ಗೆ ಜನರ ಹಿತಾಸಕ್ತಿ ಇದ್ರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವ ಕೆಲಸ ಮಾಡಲಿ ಅಂತ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು, ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ರೆ, ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು, ಮೇಕೆದಾಟು ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು, ನಮ್ಮ ಮಾದೇವಿ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು, ನರೇಗಾ ದುಡ್ಡು ಕೊಡಿಸೋದು, ಬೆಂಗಳೂರಿಗೆ ದುಡ್ಡು ಕೊಡಿಸೋಂಥದ್ದು, ಹಂಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರತು ಎಲ್ಲ ಎಂಪಿಗಳನ್ನ MLA ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅವರಿಗೆ. ಧರ್ಮ ರಕ್ಷಣೆಗಾಗಿ ಮತ್ತು ಧರ್ಮಸ್ಥಳ ಕ್ಷೇತ್ರದ ಉಳಿವಿಗಾಗಿ ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಧರ್ಮಸ್ಥಳದಲ್ಲಿ ಇಲ್ಲದ ಪ್ರಕರಣವನ್ನು ಹುಡುಕಿ ಕಾಂಗ್ರೆಸ್ನವರು ರಾಡಿ ಮಾಡಿದ್ದಾರೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲಿನ ನಂಬಿಕೆ ಕಡಿಮೆ ಮಾಡೋದಕ್ಕೆ ಕಾಂಗ್ರೆಸ್ ಸಾಥ್ ಕೊಟ್ಟಿದೆ. ಇದರೊಂದಿಗೆ ಎಡಪಂಥೀಯರು ಸಾಥ್ ಕೂಡ ಇದೆ. ಹೀಗಾಗಿ ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗಿ ಪ್ರೊಟೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಇತ್ತ ಮೈತ್ರಿ ಪಕ್ಷಗಳು ಪ್ರತ್ಯೇಕವಾಗಿ ಜಾಥಾ ನಡೆಸ್ತಾ ಇರುವುದಕ್ಕೆ ಪ್ರತಿಕ್ರಿಯಿಸಿದ ಜೋಶಿ, ಈ ವಿಚಾರದಲ್ಲಿ ಯಾವುದೇ ಭೇದವಿಲ್ಲ. ಜೆಡಿಎಸ್
ಹೋರಾಟ JDSನದ್ದು, ನಮ್ಮ ಹೋರಾಟ ನಮ್ಮದ್ದು, ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಎಂಬಂತಹ ಸಂದೇಶ ಕೊಡುವುದು ಮಾತ್ರ ನಮ್ಮ ಗುರಿ ಅಂತ ಹೇಳಿದರು. ಇನ್ನು ನಾಳೆ ಧರ್ಮಸ್ಥಳಕ್ಕೆ ಶಾಸಕ ಜನಾರ್ದನ್ ರೆಡ್ಡಿ ತುಂಗಭದ್ರಾ ನದಿಯ ನೀರನ್ನು ತೆಗೆದುಕೊಂಡು ಹೋಗಿ ಮಂಜುನಾಥನಿಗೆ ಅಭಿಷೇಕ ನೆರವೇರಿಸೋದಕ್ಕೆ ನಿರ್ಧರಿಸಿದ್ದಾರೆ. ಈ ವೇಳೆ ಮಾತನಾಡಿದ ರೆಡ್ಡಿ, ಧರ್ಮಸ್ಥಳದ ವಿಚಾರದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಅಪಪ್ರಚಾರ ಆಗಿದೆ. ನಾವು ಧರ್ಮ ರಕ್ಷಣೆಗೆ ಹೋಗ್ತಾ ಇದ್ದೇವೆ ಅಂತೇಳಿ ರಾಜಕೀಯ ಮಾಡಲು ಅಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡ್ರಿ, ಅಲೈನ್ಸ್ ಬೇರೆ ಬೇರೆ ಎಲ್ಲಿ ಯಾವುದೇ ರಾಜ್ಯದಲ್ಲಿ ಆಯಾ ಪಕ್ಷಗಳು ಎಲ್ಲಿ ಅಸ್ತಿತ್ವದಲ್ಲಿರ್ತಾವೆ ಅವ್ರು ಪ್ರತ್ಯೇಕವಾಗಿ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ಏನು ಭಾಳ ದೊಡ್ಡ ವಿಷಯ ಅಲ್ಲದು. ಮತ್ತು ಅಲ್ಲಿ ಹೋಗಿ ನಾವೊಂದು ಸಾಲಿಡಾರಿಟಿ ಎಕ್ಸ್ಪ್ರೆಸ್ ಮಾಡೋದು. ಹಿಂಗಾಗಿ ಒಂದು ದಿವಸ ಅವ್ರು ಹೋಗ್ತಾ ಇದ್ದಾರೆ, ಒಂದು ದಿವಸ ನಾವು ಹೋಗ್ತಾ ಇದ್ದೇವೆ. ಅದ್ರ ಬಗ್ಗೆ ಏನು ಭಾಳ ವಿಶೇಷ ಅರ್ಥ ಕಲ್ಪಿಸ್ತಾರೆ. ಧರ್ಮಸ್ಥಳ ಪವಿತ್ರತೆ ಹಾಳು ಮಾಡಿದವ್ರು ಇವರು. ನಾನು ಕೇಳಿದ ಪ್ರಶ್ನೆಗೆ ಯಾರು ಉತ್ತರ ಕೊಟ್ಟಾರೇನ್ರಿ? ಇಲ್ಲೂ ಇಷ್ಟು ಜನ ಲೀಡರ್ ಬಂದಾರಲ್ಲ, ನೀವು ಯಾಕೆ ಅವನು ಬುರುಡೆ ತೊಗೊಂಡು ಬಂದ ನಂತರ ಆ ಬುರುಡೆ ಎಲ್ಲಿದೆ ಅಂತ ಕೇಳುವಷ್ಟು ಕಾಮನ್ ಸೆನ್ಸ್ ಬೇಕಾ ಬೇಡ? ಎಲ್ಲ ಇಡೀ ಉಜಿರೆದೊಳಗೆ ಅಗದ್ರ, ಧರ್ಮಸ್ಥಳದಾಗ ಅಗದ್ರ, ಈಗ ಅವ್ನು ಹಿಡ್ಕೊಂಡು ಕೇಳ್ತಾರೆ ಎಲ್ಲಿ ತಂದಿಗಂತ.